ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ರು ಹೇಳಿದ್ದಿದೆ ಮನೆ ಅಲ್ವಾ? ತಾತ ತಾತ ಯಾರಪ್ಪ ನೀನು? ತಾತ, ನನ್ನ ಹೆಸರು ವಿಶ್ವ ಅಂತ. ನರಸಿಂಹಯ್ಯ ಅವರ ಮಗ, ಗೋವಿಂದಯ್ಯ ಅವ್ರ ಮೊಮ್ಮಗ. ಓ, ನಮ್ಮ ಚಿಕ್ಕದಣಿಗಳ ಮಗ. ಬಹಳ ಸಂತೋಷನಪ್ಪ. ಬಡವ್ರ ಮನೆಗೆ ಭಾಗ್ಯನೇ ಬಂದಂಗಾಯ್ತು. ಬಾಪ ಒಳಗೆ ಬಾ. ಪರವಾಗಿಲ್ಲ ತಾತ. ಪಾಪ ಒಳಗೆ. ಪರವಾಗಿಲ್ಲ ತಾತ. ಸರಿ, ಇಲ್ಲೇ ಆದ್ರೂ ಕುತ್ಕೋಪ್ಪ. ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಕಾಲದಲ್ಲಿ ನೀನು ಸಣ್ಣ ಹುಡುಗ, ಈಗ ದಷ್ಟಪುಷ್ಟವಾಗಿ ಗುಂಡಿಗೆ ಬೆಳ್ಳಿಗೆ ಬೆಳೆದಿದ್ಯಪ್ಪ. ತುಂಬಾ ಸಂತೋಷ ಆಗುತ್ತೆ ನಿನ್ನ ನೋಡಿದ್ರೆ. ಹಾಗೆ ನಾನು ನಿನ್ನನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ, ಶಾಲೆಗೆ ಕರ್ಕೊಂಡೋಗಿ ಬಿಡ್ತಾ ಇದ್ದೆ. ಭಾರಿ ತುಂಟಾಟ. ಅದನ್ನ ನೋಡಿದ್ರೆ ಏನೋ ಮನಸ್ಸಿಗೆ ಆನಂದ ಆಗ್ತಿತ್ತು. ಅದು ಸರಿ, ಇಷ್ಟು ದೂರ ಬಂದಿದೆಯಲ್ಲ, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ ತಾತ. ನಿಮ್ಗೆ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ವಯಸ್ಸು ಆಗ್ತಾ ಆಗ್ತಾ ಆರೋಗ್ಯ ಸ್ವಲ್ಪ ಏರುಪೇರು ಆಗ್ಲೇಬೇಕಲ್ಲ. ನನ್ನ ಮೈನಲ್ಲಿ ಶಕ್ತಿ ಇರೋ ತನಕ ನನ್ನ ಕೈಲಾದಷ್ಟು ದುಡ್ದೆಪ್ಪ. ದಣಿಗಳು ಅವರು ಕೂಡ ತಮ್ಮ ಮನೆಯವರ ತರ ನಾನು ನೋಡ್ಕೊಂಡು. ಈಗ ಹೊರಗಡೆ ಎಲ್ಲಿನೂ ಅಷ್ಟೊಂದು ಆರಾಮಾಗಿ ಓಡಾಡಕ್ಕಾಗಲ್ಲ. ಅದು ನಿಜಾನೇ ತಾತ. ಇರೋಷ್ಟು ದಿವಸ ತುಂಬಾ ಚೆನ್ನಾಗಿರ್ಬೇಕು. ಈಗಲೂ ಅಷ್ಟೇ, ನಿಮಗೇನೇ ತೊಂದರೆ ಇದ್ರು ಒಂದು ಮಾತು ಹೇಳಿ ಕಳಿಸಿ, ನಾನು ನಿಮ್ಮ ಜೊತೆಗಿರ್ತೀನಿ. ನಮಗೋಸ್ಕರ ಅಂತ ದುಡ್ದಿರೋ ಜೀವ ನೀವು. ನಿಮ್ಮ ಕಡೆಗಾಲದಲ್ಲಿ ನಾವಿರ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆಯ್ತು ಕಣಪ್ಪ, ನಿಮ್ಮ ತಾಯಿ ತರ ನಿಮ್ಗೂ ದೊಡ್ಡ ಮನಸ್ಸಪ್ಪ. ಕುಡಿಯೋದಕ್ಕೇನಾದ್ರೂ ತರಿಸ್ ತಾತ. ನೀವು ಆರಾಮಾಗಿ ಕೂತ್ಕೊಳ್ಳಿ. ತಾತ, ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಿತ್ತು. ಅದು ನಮ್ಮ ವಂಶವೃಕ್ಷ ತೆಗ್ಸಕ್ಕಾಗತ್ತಾ? ಅಪ್ಪ ಆ್ಯಕ್ಚುಲಿ ಬಂದು ಕೇಳಬೇಕು ಅಂದ್ಕೊಂಡಿದ್ರು, ಅವ್ರಿಗೂ ಬರೋಕ್ಕಾಗಲಿಲ್ಲ. ನಾನು ಬರಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ಅಮ್ಮಂಗೆ ಹೀಗಾಗೋಯ್ತು. ಅದಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ. ನಿಮ್ಮ ಅಮ್ಮ ಅವರು ಒಳ್ಳೆ ದೇವತೆ ಹಂಗಿದ್ರಪ್ಪ. ಅದಕ್ಕೇನು ಆ ದೇವರು ಹತ್ರ ಕರ್ಕೊಂಡ್ಬಿಟ್ಟ. ಚಿಕ್ಕದಣಿಗಳು ಆ ನೋವನ್ನ ಅದು ಹೇಗೆ ಸಹಿಸ್ಕೊಂಡಿದ್ದಾರೋ. ಅಪ್ಪ ಇನ್ನೂ ಅದೇ ಬೇಜಾರಲ್ಲಿದ್ದಾರೆ ತಾತ. ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ, ನಾನೇ ಬಂದೆ. ವಂಶವೃಕ್ಷನ ತೆಗೆಸ್ಬೋದಲ್ವಾ ತಾತ? ಈಗ ಯಾಕಪ್ಪ ಅದು? ಅದೇ ಹೇಳಿದ್ನಲ್ಲ ತಾತ, ಅಪ್ಪನೇ ತಗೊಂಡ್ ಬಾ ಅಂತ ಕೇಳಿದ್ರು. ಸರಿನಪ್ಪ, ನಾನು ನೋಡಿ ತೆಗಿಸ್ತೀನಿ. ತಾತ, ಆ ವಂಶವೃಕ್ಷದಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಅಲ್ವಾ? ಅಂದ್ರೆ ನಮ್ಮ ಅಪ್ಪಂಗೆ ಎಷ್ಟು ಜನ ತಮ್ಮಂದಿರು, ನಮ್ಮ ತಾತಂಗೆ ಎಷ್ಟು ಜನ ಮಕ್ಕಳು ಅಂತ. ಹೌದಪ್ಪ, ಅಷ್ಟು ಬೇಡ ಅಂತಂದ್ರೆ ತಾತ ಮಕ್ಕಳನ್ನ ಮಾತ್ರ ತೆಗಿಬೋದು. ಅಲ್ಲ ತಾತ, ಮಕ್ಕಳು ಅಂತ ಹೇಳ್ತಾ ಇದ್ದೀರಾ, ನಮ್ಮ ತಾತಂಗಿರೋದು ಒಬ್ನೇ ಮಗ ಅಲ್ವಾ? ಹೌದಪ್ಪ, ಒಬ್ರೆ. ಏನೋ ಮಾತಿಗೆ ಬಂತು ಹೇಳ್ಬಿಟ್ಟೆ. ಎಲ್ರದ್ದು ಬೇಡ ಅಂದ್ರೆ ನಿಮ್ಮ ತಾತ, ನಿಮ್ಮಪ್ಪ, ನೀನು ಇಷ್ಟು ಮಾತ್ರ ತೆಗಿಬೋದು. ಸರಿ ತಾತ, ನನಗೆ ಆ ಡೀಟೇಲ್ಸ್ನ ಸ್ವಲ್ಪ ತೆಗೆಸ್ಕೊಡಿ. ಹೌದಪ್ಪ, ದಣಿಗಳು ಇದ್ದಕ್ಕಿದ್ದಾಗೆ ಈ ವಂಶವೃಕ್ಷನ ಯಾಕೆ ಕೇಳಿದ್ರು? ಒಂದು ಸ್ವಲ್ಪ ಫೋನ್ ಮಾಡಿ ಕೇಳಲ್ಲ? ಇಲ್ಲ ತಾತ, ಬೇಡ. ಅಪ್ಪ ಈಗಾಗಲೇ ಬೇಜಾರಲ್ಲಿದ್ದಾರೆ. ಅದರಲ್ಲೂ ಅಮ್ಮ ಹೋದಾಗಲೂ ನೀವು ಬರಲಿಲ್ಲ, ಕಾರ್ಯಕ್ಕೂ ಬರಲಿಲ್ಲ. ಈಗ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ. ನಾನು ಹೇಳ್ತೀನಿ ಬಿಡಿ. ಸರಿನಪ್ಪ, ನಾನು ವಿಲೇಜ್ ಅಕೌಂಟೆಂಟ್ ಹತ್ರ ಮಾತಾಡಿ ಅದನ್ನು ತೆಗೆಸ್ಕೊಡ್ತೀನಿ. ಅದು ನನ್ನ ಕೈಗೆ ಬಂದ ತಕ್ಷಣವೇ ನಿಮಗೆ ಫೋನ್ ಮಾಡ್ತೀನಿ. ಬಂದು ತಗೊಂಡೋಗು. ನಿಮ್ಮ ಫೋನ್ ನಂಬರ್ನ ಇದನ್ನು ಸ್ವಲ್ಪ ಸೇವ್ ಮಾಡಿ. ಇದೇ ನನ್ನ ನಂಬರ್ ತಾತ, ಸೇವ್ ಮಾಡಿ. ಯಾವಾಗ ಸಿಗುತ್ತೆ ತಾತ? ಇವತ್ತೇನ? ನನಗೆ ಡೀಟೇಲ್ಸ್ ಸಿಕ್ಕಿದ್ರೆ ಸಾಕು. ಡೀಟೇಲ್ಸ್ ಅಂದ್ರೆ ಬೇಗನೆ ಸಿಗುತ್ತೆ. ಸಿಕ್ಕಿದ ತಕ್ಷಣ ನಿಮಗೆ ಫೋನ್ ಮಾಡ್ತೀನಿ. ಸರಿ ತಾತ, ಸಿಕ್ಕಿದ ತಕ್ಷಣ ಮರಿದೆ ನನಗೆ ಫೋನ್ ಮಾಡಿ. ಬರ್ತೀನಿ ತಾತ. ಹಾಂ.
ಪರವಾಗಿಲ್ವೇ? ಅಂತೂ ನೀವ್ ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ರಿ. ಸಿದ್ದುನ ನಿರಪರಾಧಿ ಅಂತ ಪ್ರೂವ್ ಮಾಡಿ ಆಚೆ ತಂದ್ಬಿಟ್ರಿ. ನಾನು ಅವತ್ತೇ ನಿಮಗೆ ಹೇಳಿದ್ನಲ್ಲ ನೀಲು ಅವ್ರೆ. ಹೇಳಿದ್ರಿ, ಅದಕ್ಕೆ ಕಂಗ್ರಾಟ್ಸ್ ಹೇಳೋಣ ಅಂತ ಬಂದೆ. ಕಂಗ್ರಾಟ್ಸ್ ಹೇಳಕ್ ಬಂದ್ರ ಅಥವಾ ನೀವ್ ಸೋತ್ ಹೋದ್ರಿ ಅಂತ ಹೇಳ್ಕೊಳಕ್ ಬಂದ್ರ? ಅರೇರೆ, ನಾವಿಬ್ರು ಒಂದೇ ಮನೆ ಸೊಸೇಂದ್ರು ಭಾವನಾ. ನಮ್ಮಿಬ್ರಲ್ಲಿ ಯಾರ್ ಗೆದ್ರು ಯಾರ್ ಸೋತ್ರು ಒಂದೇ ತಾನೆ. ಅದಾಗಿರ್ಲಿ, ಮುಂದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಜೀವನ ನಡ್ಸಕ್ಕೆ ಏನಾದ್ರೂ ಒಂದ್ ಮಾಡ್ಲೇಬೇಕಲ್ವಾ? ಮಾಡ್ತಿದೀವಿ. ನೀವು ಬಿಲ್ಡಪ್ ಕೊಟ್ಟಿದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರ್ತೀರಾ, ದೊಡ್ಡದಾಗ ಏನೋ ಒಂದ್ ಬಿಸ್ನೆಸ್ ಮಾಡ್ತಿರ್ತೀರಾ ಅಂತ ನಾನ್ ಅನ್ಕೊಂಡಿದ್ದೆ. ನಿಮ್ನ ನೋಡ್ತಾ ಇದ್ರೆ ಅದ್ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಜೀವನ ಮಾಡೋದಕ್ಕೆ ಒಂದ್ ಸಣ್ಣ ಬಿಸ್ನೆಸ್ ಶುರು ಮಾಡೋಣ ಅಂತ ಅನ್ಕೊಂಡಿದೀವಿ. ಏನ್ ಬಿಸ್ನೆಸ್? ಅದೆಲ್ಲ ನಿಮಗೆ ಯಾಕೆ, ನಮ್ ಕೈಲಾದಷ್ಟು ನಾವು ಮಾಡ್ತಿದೀವಿ. ಬಿಸ್ನೆಸ್ ಅಂದ್ರೆ ಗೊತ್ತು ಬಿಡಿ. ಈ ಹಪ್ಪಳ, ಸಂಡಿಗೆ, ಖಾರದ ಪುಡಿ, ಉಪ್ಪಿನಕಾಯಿ ಅದೇ ತಾನೇ? ಪರವಾಗಿಲ್ವೇ? ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಗೂ ಒಳ್ಳೆ ತಲೆ ಇದೆ. ನಿಮ್ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿಲ್ವಾ? ಅದನ್ನ ಹೇಳಕ್ಕೆ ತಲೆ ಬೇರೆ ಉಪಯೋಗಿಸ್ಬೇಕಾ? ಏನೇ ನನ್ನ ಮಗನ್ ಇಲ್ದೇ ಇರೋದೆಲ್ಲ ಹೇಳ್ಕೊಟ್ಟು ನನ್ನ ವಿರುದ್ಧನೇ ನಿಲ್ಸಿದೀಯಾ? ನಾನು ಹೆತ್ತ ಮಗನ್ನ ನನ್ನಿಂದನೇ ದೂರ ಮಾಡ್ತಿದೀಯಾ? ಈಗ ನಾನು ಅವ್ನು ಏನ್ ಹೇಳಿದ್ರು ಕೇಳ್ತಾ ಇಲ್ವಲ್ಲೇ? ಅತ್ತೆ, ನೀವ್ ಹೆತ್ತಿರೋ ಮಗ ನಿಮ್ ಮಾತು ಕೇಳ್ತಿಲ್ಲ ಅಂದ್ರೆ ಅದಕ್ಕೆ ನಾನ್ ಹೇಗ್ ಕಾರಣ ಆಗ್ತೀನಿ? ನೀವ್ ಆಡ್ತಿರೋ ಮಾತು ಸರಿಗಿಲ್ಲ ಅಂತ ಅನ್ನಿಸ್ತಿದೆ. ಇದೇ ನೋಡು ನನ್ಗಾಗಲ್ಲ ಅನ್ನೋದು. ರಾಜನ್ ತರ ಇದ್ದಿದ್ ನನ್ ಮಗನ್ನ ಬೀದಿಗೆ ತಂದು ನಿಲ್ಸಿದ್ಯಲ್ಲೇ. ನನ್ ಶಾಪ ನಿನಗೆ ತಟ್ಟದೇ ಇರಲ್ಲ ನೋಡು. ಅತ್ತೆ, ನಿಮಗೆ ನಾನು ಕಂಡ್ರೆ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ನಿಮ್ಮ ತಂಟೆಗೆ ಬರಲ್ಲ, ನೀವು ನಮ್ಮ ತಂಟೆಗೆ ಬರಬೇಡಿ. ಏನೋ ಸಣ್ಣದಾಗೆ ನಮ್ಮ ಜೀವನ ನಡ್ಸೋಕ್ಕೆ ಶುರು ಮಾಡ್ತಿದ್ದೀವಿ, ಅದನ್ನು ಹಾಳು ಮಾಡಕ್ ನೋಡಬೇಡಿ. ನೋಡಿದ್ರ ಅತ್ತೆ, ದೊಡ್ಡೋರು ಅಂತ ಸ್ವಲ್ಪನೂ ಮರ್ಯಾದೆ ಇಲ್ಲದೆ ಹೇಗ್ ಮಾತಾಡ್ತಾರೆ? ಹೆಸರಿಗೆ ದೊಡ್ಡವರು ಅಂತ ಅನ್ನಿಸ್ಕೊಂಡ್ರೆ ಸಾಲದು ನೀಲು ಅವರೇ. ನಡತೆಲು ದೊಡ್ಡತನ ಇರಬೇಕು. ಅಯ್ಯೋ 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 ಅಯ್ಯೋ, ಇಲ್ಲಿ ತರ ಮನೇಲಿ ಮೂಲೆಯಲ್ಲಿ ಬುದ್ಕೊಂಡಿರ್ತೀಯ ಅನ್ಕೊಂಡ್ರೆ ನಮಗೆ ಎದುರುತ್ತರ ಕೊಡ್ತೀಯಾ? ಏನವ ನೀನು ನನ್ನ ಹತ್ರ ಬಂದು ಮಾತಾಡಿ ಸಾಲ್ದು ಅಂತ ಈಗ ಇಲ್ಲಿ ಬಂದು ಇವ್ರ ಮೇಲೆ ಕೂಗಾಡ್ತಾ ಇದ್ಯಾ? ಲಕ್ಷ್ಮೀ